Hi, hello everyone. Welcome to our YouTube channel VR1 Educational Portal. ಆ್ಯಕ್ಚುಲಿ ಹೋದ ವರ್ಷ ಸೈನ್ಸ್ ಪೇಪರು ತುಂಬ ಕಷ್ಟ ಕೊಟ್ಟಿದ್ರು. ಅಂದರೆ ಕೊರೋನಾ ಬೇರೆ ಇತ್ತು, ಆಮೇಲೆ ಸಿಲೆಬಸ್ಸು ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಅನಿಸಿದೆ. ಬಟ್ ಈ ಸಲ ಅಷ್ಟು ಕಷ್ಟ ಕೊಡ್ತಾರೆ ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ಕೊರೋನಾ ಎಲ್ಲ ಮುಗ್ದು ಆಮೇಲೆ ಸಿಲೆಬಸ್ ಎಲ್ಲ ಬೇಗನೇನು ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ ಎಷ್ಟೊಂದು ಜನ ನೋಡಿ ಆನ್ಸರ್ ಎಲ್ಲ ಕಲ್ತು ಎಲ್ಲ ಮಾಡಿರ್ತಾರೆ. ಬಟ್ ಫಿಸಿಕ್ಸ್ ಅಷ್ಟೊಂದು ಕಷ್ಟ ಅನಿಸ್ತೈತೆ. ಬಟ್ ಕಂಪೇರ್ ಟು ಅಂದರೆ ಹೋದ ವರ್ಷದ್ದು ಸಿಲೆಬಸ್ ಕಂಪೇರ್ ಮಾಡಿದ್ರೆ, ಅಂದರೆ ಹೋದ ವರ್ಷದ ಪೇಪರ್ ಕಂಪೇರ್ ಮಾಡಿದ್ರೆ ಈ ಸಲ ಈಸಿನೇ ಕೊಡ್ಬೋದು ಅನ್ನಿಸ್ತಿದೆ. ಓಕೆ, ಲಾಸ್ಟ್ ಇಯರ್ ಪೇಪರ್ ಒಂದ್ಸಲಿನ ಆನ್ಸರ್ ಮಾಡ್ಕೊಬರೋಣ, ಅಂದರೆ ಒಂದ್ಸಲಿ ರಿವೈಸ್ ಮಾಡ್ಕೊಬರೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಡಿವೈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಈಸ್, ಅಂದರೆ ದ ಡಿವೈಸ್ ಯೂಸ್ಡ್ ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಜನರೇಟರ್. ಓಕೆ, ಇದೆಲ್ಲ ಕಾಮನಾಗಿ ಗೊತ್ತಿರೋದೆ ಎಲ್ರಿಗೂ, ಎಲೆಕ್ಟ್ರಿಕ್ ಜನರೇಟರ್ ಅಂತ. ಅದ್ರ ಮೇಲೆ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಜನರೇಟರ್ದು. 4 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸಿಗೆ ಕೊಡಬಹುದು. ಒಂದ್ಸಲಿ ನೋಡ್ಕೊಳ್ಳಿ, ಏನಾಗಲ್ಲ, ಅಂಥದ್ದೇನಿಲ್ಲ, ಅದು ಕಷ್ಟ ಏನಿಲ್ಲ. ನೆಕ್ಸ್ಟ್ ಕ್ವಶನ್. ದ ಕರೆಕ್ಟ್ ಫಾರ್ಮುಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ potential difference, electric current and resistance in an electric circuit is. ಫಾರ್ಮುಲಾ ಎಷ್ಟೊಂದು ಥರ ಫಾರ್ಮುಲಾ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲೇ. ಬಟ್ ದ ಆನ್ಸರ್ ಈಸ್ R = V/I. ಇದು ಗೊತ್ತಿರೋ ಫಾರ್ಮುಲಾನೇ, ಈಸಿ ಮೆಥಡು. ಅದು ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಥರ್ಡ್ ಕ್ವಶನ್. ದ ಫೆಲ್ಡ್ಮನ್ ರೈಟ್ ಹ್ಯಾಂಡ್ ರೂಲ್. ದ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಗೊತ್ತು ತಾನೇ ಮಾಡಿರ್ತಾರೆ, ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್. Okay, next question. To get diminished and real image of an object from a convex lens, the object should be placed at behind to f1. Okay, next main ಹೋಗೋಣ. ಫಿಸಿಕ್ಸ್ ಅಲ್ಲಿ 4 ಕ್ವಶನ್ಸ್ ಕೊಡೋದು, ಅದು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ. ಈಗ ನೆಕ್ಸ್ಟ್ ಮೇನ್ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 5th question. Magnetic field lines do not intersect each other. Why? ಯಾಕೆ? At the point of intersection, the compass needle would point towards 2 directions, which is not possible. ಅರ್ಥ ಆಗಿದೆ ಅನಿಸುತ್ತೆ. ಕಾಂಪಸ್ ನೀಡಲು 2 ಡೈರೆಕ್ಷನಲ್ಲಿ ಪಾಯಿಂಟ್ ಆಗಿರುತ್ತೆ ಆ್ಯಂಡ್ ಅದು ಪಾಸಿಬಲ್ ಆಗಿರಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಓಕೆ, 6th question. ಮೆನ್ಷನ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ವೆರಿ ಈಸಿ ಇದು. ಪವರ್ ಆಫ್ ಲೆನ್ಸ್ದು SI ಯೂನಿಟ್ ಏನಂದರೆ ಡಯೋಪೀಟರ್ ಅಂತ, DIOPTRE, ಡೈಪೀಟ್ರಿ ಅಂತ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ. ಥರ್ಡ್ ಮೇನ್ ಹೋಗೋಕ್ಕೂ ಮುಂಚೆ ಫಿಸಿಕ್ಸಲ್ಲಿ, ಓಕೆ, ಇದರಲ್ಲೂ ಅಷ್ಟೇ 2 ಅಷ್ಟೇ ಬರುತ್ತೆ ಫಿಸಿಕ್ಸಲ್ಲಿ. ಲೆಟಸ್ ಕಂಟಿನ್ಯೂ ಥರ್ಡ್ ಮೇನ್. ಡ್ರಾ ಎ ಸಿಸ್ಟಮೆಟಿಕ್ ಡಯಾಗ್ರಾಮ್ ಆಫ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ comprising of electric cell, electric bulb, ammeter and plug key. ಸಿಂಪಲಾಗಿ ಗೊತ್ತಿರೋದೇ ಇದು. ನೀವು ಓದಿಲ್ಲ ಅಂದ್ರೂ ಆನ್ಸರ್ ಮಾಡ್ಬೋದು. ಇದು ಏನಿಲ್ಲ, ಅದಕ್ಕೆ 2 ಬ್ಯಾಟ್ರಿ ಹಾಕ್ಬಿಟ್ಟು ಒಂದು ಸ್ವಿಚ್ ಹಾಕಿ ಅನೋಮೀಟರ್ ಅಂತ ಒಂದು ಕೊಟ್ಬಿಟ್ಟು ಬಲ್ಬ್ ಕೊಟ್ಟರೆ ಅಷ್ಟೇ. ಆಮೇಲೆ ಅದಕ್ಕೆ ಮೆನ್ಷನ್ ಮಾಡಬೇಕು ಏನೇನು ಕೊಟ್ಟಿದ್ದೀವಿ ಅಂತ. ರೆಸಿಸ್ಟೆನ್ಸು ಯಾವ ಸೈಡ್ ಹೋಗ್ತಾ ಇರುತ್ತೆ, ಇವಾಗ ಕೀ ಪಾಯಿಂಟ್ಗೆ ಏನಂತ ಕೊಟ್ಟಿರ್ತೀವಿ, ಆಮೇಲೆ ಸ್ವಿಚ್ಚಿಗೆ ಯಾವ ಥರ ಕೊಟ್ಟಿರ್ತೀವಿ ಅಂತ ಅವೆಲ್ಲ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೇನ್ ಹೋಗೋದಕ್ಕಿಂತ ಇನ್ನೊಂದು ಕ್ವಶನ್ ಇದೆ. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ 25 cm ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಆಫ್ ಎ ಫೋಕಲ್ ಲೆಂತ್ 15 cm. ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಶುಡ್ ಎ ಸ್ಕ್ರೀನ್ ಬಿ ಪ್ಲೇಸ್ಡ್ ಇನ್ ಆರ್ಡರ್ ಟು ಒಬ್ಟೇನ್ ದ ಶಾರ್ಪ್ ಇಮೇಜ್? ಆರ್ ಇಲ್ಲ ಅಂದರೆ 2 ಕ್ವಶನ್ ಆಪ್ಷನ್ ಕೊಟ್ಟಿರ್ತಾರೆ. ಎ ಕಾನ್ಕೇವ್ ಲೆನ್ಸ್ ಹ್ಯಾವ್ ಎ focal length of 15 cm. At what distance should the object from the lens be placed so that it forms an image at 10 cm from the lens? Okay, ಇದರಲ್ಲಿ 2 ಈಸಿನೇ ಕ್ವಶನ್ಸು, 2 ಈಸಿನೇ ಕೊಟ್ಟವ್ರೆ. ಬಟ್ ನೋಡೋಣ ಯಾವ್ದು ಈಸಿ ಅನಿಸುತ್ತೆ ನಿಮಗೆ ಅಂತ. ಓಕೆ, ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ 25 cm. ಗಿವನ್ ನೋಡ್ಕೊಬಿಡೋಣ ಒಂದ್ಸಲಿ. ಅದರಲ್ಲಿ 8th ಕ್ವಶನ್ ಫಸ್ಟ್ ಎ ಕ್ವಶನ್ಗೆ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಅಟ್ ಆಫ್ ಎ ಫೋಕಲ್ ಲೆಂತ್ 15 cm ಅಂತ ಕೊಟ್ಟಿದ್ದಾರೆ. ಓಕೆ, ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಶುಡ್ ಬಿ ಸ್ಕ್ರೀನ್ ಬಿ ಪ್ಲೇಸ್ಡ್ ಇನ್ ಆರ್ಡರ್ ಟು ಒಬ್ಟೇನ್ ದ ಶಾರ್ಪ್. ಯಾವ ಡಿಸ್ಟೆನ್ಸಲ್ಲಿ ಮಿರರ್ ಪ್ಲೇಸ್ ಆಗಿರಬೇಕು ಅಂತ ಫೈಂಡ್ ಔಟ್ ಮಾಡಬೇಕು.
ಸೊ ನಮಗೆ ಗೊತ್ತು ಫೋಕಲ್ ಲೆಂತ್ ಫಾರ್ಮುಲಾ ಏನಂತ ಗೊತ್ತು, 1/v + 1/u. 1/v + 1/u is equals to 1/f. ಸೊ 1/v ಅಲ್ಲೇ ಇಟ್ಕೊಳ್ಳೋಣ, ಅಂದರೆ 1/v ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡ್ಕೊತೀವಿ, 1/v ಅದೇ ಪ್ಲೇಸಲ್ಲಿ ಇಟ್ಕೊಂಡು 1/uನ ಶಿಫ್ಟ್ ಮಾಡ್ಕೊತೀವಿ. ಸೊ ಪ್ಲಸ್ ಇರೋದು ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ. ಸೊ ಆವಾಗ 1/f ಫಾರ್ಮುಲಾ ಗೊತ್ತು, 15 ಅಂತ ಕೊಟ್ಟಿಲ್ಲ. ಸೊ 1/fಗೆ 1/-15 ಹಾಕ್ಕೊತೀವಿ, ಮೈನಸ್ ಆಫ್ 1/uಗೆ 1/-25 ತೊಗೊತೀವಿ. ಆವಾಗ LCM ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರು -2/75 ಬರುತ್ತೆ. ಸೊ ಅದನ್ನು ರೆಸಿಪ್ರೋಕಲ್ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಯಾಕಂದರೆ 1/e = -2/75 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ v = -37.5 ಸೆಂಟಿಮೀಟರ್ ಬರುತ್ತೆ. ಸೊ ಕನ್ಕ್ಲೂಷನ್ ಏನಂದರೆ, ದ ಸ್ಕ್ರೀನ್ ಶುಡ್ ಬಿ ಪ್ಲೇಸ್ಡ್ ಅಟ್ ದ ಡಿಸ್ಟೆನ್ಸ್ ಆಫ್ 37.5 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್. ಆಮೇಲೆ ನೋಡಿ, ಆನ್ಸರ್ ಮೈನಸಲ್ಲಿ ಬಂದಿದ್ರು ನಾವು ಇವಾಗ ಪಾಸಿಟಿವಲ್ಲಿ ತೋರಿಸ್ತಿದ್ದೀವಿ. ಸೊ ಇದು ಆನ್ಸರ್ ಆಗಿರುತ್ತೆ. ಓಕೆ. ಆರ್ ನೆಕ್ಸ್ಟ್ ಕ್ವಶನ್ನು, ಇನ್ನೊಂದು ಕ್ವಶನ್ ಇದೆ. ಎ ಕಾನ್ಕೇವ್ ಲೆನ್ಸ್ ಹ್ಯಾಸ್ ಎ ಫೋಕಲ್ ಲೆಂತ್ ಆಫ್ 15 ಸೆಂಟಿಮೀಟರ್. ಅಟ್ ವಾಟ್ ಡಿಸ್ಟೆನ್ಸ್ ಶುಡ್ ಬಿ ದ ಆಬ್ಜೆಕ್ಟ್ ಫ್ರಮ್ ಎ ಲೆನ್ಸ್ ಬಿ ಪ್ಲೇಸ್ಡ್? ಫಸ್ಟು ಎ ಆಪ್ಷನಲ್ಲಿ ಇದ್ದಿದ್ದು ಕಾನ್ಕೇವ್ ಮಿರರ್ ಆಗಿತ್ತು. ಸೊ ಇವಾಗ ಕಾನ್ಕೇವ್ ಲೆನ್ಸ್ ಆಗಿದೆ. ಸೊ ಅದಕ್ಕೂ ಸೇಮ್ ಫಾರ್ಮುಲಾ ಬರುತ್ತೆ. ಅದರಲ್ಲಿ ಕಾನ್ಕೇವ್ ಮಿರರಲ್ಲಿ ಅದು ವಿ ಫೈಂಡ್ ಔಟ್ ಮಾಡ್ಕೊಂಡಿದ್ದು, ಬಟ್ ಇವಾಗ ಯು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ 1/v = 1/u = 1/f. ಸೊ 1/u ಅಲ್ಲೇ ಇಟ್ಕೊಂಡು ಮೀನ್ಸ್ ಅದೇ ಪ್ಲೇಸಲ್ಲಿ ಇಟ್ಕೊಂಡು 1/vನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅವಾಗ ಮೈನಸ್ ಆಗುತ್ತೆ. ಓಕೆ, ಮೈನಸ್ ಆದಾಗ ಅದೇ ಕೊಟ್ಟಿರೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 10 ಸೆಂಟಿಮೀಟರ್ ಅಂತ ಒಂದು ಕೊಟ್ಟವ್ರೆ, 15 ಅಂತ ಕೊಟ್ಟವ್ರೆ. ಸೊ ಅವಾಗ ವಿಗೆ -10 ಸೆಂಟಿಮೀಟರ್ ಹಾಕೊಂಡಿರ್ತೀವಿ, ಆಮೇಲೆ ಎಫ್ಗೆ -15 ಹಾಕೊತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ದ ಅಂದರೆ -1/30 ಬರುತ್ತೆ. ಸೊ 1/u = -1/30. ಸೊ ಯು ಫೈಂಡ್ ಔಟ್ ಮಾಡಬೇಕು ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಯು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಆದಾಗ 30 ಸೆಂಟಿಮೀಟರ್ ಆಗುತ್ತೆ. ಸೊ ಯು = -30 ಸೆಂಟಿಮೀಟರ್. The object is placed at the distance of 30 centimeter from the concave lens. This is the conclusion. ಓಕೆ, ಇಷ್ಟೇ ಇದು ಫಿಸಿಕ್ಸಲ್ಲಿ. ಇವಾಗ 3 ಮಾರ್ಕ್ಸ್ ಕ್ವಶನ್ಸ್ ಬರೋಣ. ಏನು ಅಷ್ಟೊಂದೇನು ಅನಿಸಲ್ಲ, ಈಸಿನೇ ಇರುತ್ತೆ 3 ಮಾರ್ಕ್ಸ್ ಕ್ವಶನ್ನು. ಆಮೇಲೆ ಜಾಸ್ತಿ ಭಯ ಪಡೋದು ಬೇಡ ಇದರಲ್ಲಿ, ಯಾಕೆ ಅಂದರೆ ಫಿಸಿಕ್ಸು ಕಷ್ಟ ಇರುತ್ತೆ, ಏನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಆ ಥರ ಏನಿರಲ್ಲ ಇದರಲ್ಲಿ. ಸೊ ಓಕೆ, 9th ಒಂದು ಕ್ವಶನ್ ಸ್ಟಾರ್ಟ್ ಮಾಡೋಣ. ವಿಚ್ ಈಸ್ ದ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್? ಇದು ಬಯೋಗ್ಯಾಸ್ದು ಮೇಜರ್ ಕಾಂಪೊನೆಂಟ್ ಯಾವುದು ಅಂತ ಕೇಳಿದ್ದಾರೆ. ರೈಟ್ 4 ಕ್ಯಾರೆಕ್ಟರ್ಸ್ ಆಫ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಆರ್ ಇಲ್ಲ ಅಂದರೆ ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಸೋಲಾರ್ ಸೆಲ್? ರೈಟ್ ಎನಿ 4 ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್. 2 ಈಸಿ ಕ್ವಶನ್ ಪಾರ್ಟ್ 2 ಲಾಸ್ಟ್ ಲೆಸನಲ್ಲಿ ಕೊಟ್ಟಿರ್ತಾರೆ. ಸೊ ನಮ್ಗೆ ಗೊತ್ತಿರೋ ಥರ ಅಂದರೆ ಫಸ್ಟ್ ಒನ್ನೇ ಈಸಿ ಅನ್ನಿಸ್ತಿದೆ. ಬಯೋಗ್ಯಾಸ್ ಅಂದರೆ ಅದರಲ್ಲಿ ಡಯಾಗ್ರಾಮ್ ಐತೆ, ಆರಾಮಾಗಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಅದನ್ನು ಮೈಂಡಲ್ಲೇ ಫಿಕ್ಸ್ ಆಗಿರುತ್ತೆ, ಅದು ಬರೀಬೋದು ಈಸಿಯಾಗಿ. ಸೊ ನೋಡೋಣ ಆನ್ಸರು. ಮೇಜರ್ ಕಾಂಪೊನೆಂಟ್ಸ್ ಆಫ್ ಬಯೋಗ್ಯಾಸ್ ಏನು ಅಂದರೆ ಮೀಥೇನ್ಗೆ ಫಾರ್ಮುಲಾ ಐತೆ, ಆಮೇಲೆ ಅದಕ್ಕೂ ಸ್ಟ್ರಕ್ಚರ್ ಇರುತ್ತೆ. ಸೊ ಅದಕ್ಕೆ ಸ್ಟ್ರಕ್ಚರ್ ಏನಂದರೆ CH4 ಆಗಿರುತ್ತೆ. ಓಕೆ, ಮುಂದಕ್ಕೆ ವಾಟ್ ಆರ್ ದ 4 ಕ್ಯಾರೆಕ್ಟರ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ? ಇದು ಮೇಜರ್ ಕಾಂಪೊನೆಂಟ್ ಮಾತ್ರ ಬರೆದ್ರೆ 1 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಆಮೇಲೆ ಕ್ಯಾರೆಕ್ಟರ್ಸ್ ಒಂದು 4 ಇಲ್ಲ 5 ಆದರೂ ಬರೀಲೇಬೇಕು, ಯಾಕೆಂದರೆ ಇವಾಗ 4 ಬರೆದ್ಬಿಟ್ಟು ಅದರಲ್ಲಿ ಒಂದು ತಪ್ಪಾಯಿತು ಅಂದರೆ ಹಾಫ್ ಮಾರ್ಕ್ಸ್ ಹೊಂಟೋಗುತ್ತೆ. ಸೊ ಒಂದೊಂದು ಪಾಯಿಂಟಿಗೂ ಹಾಫ್ ಮಾರ್ಕ್ಸ್ ಕ್ಯಾರಿ ಮಾಡ್ತಾರೆ. ಸೊ 5 ಬರೆಯೋದು ಮೇನ್, 5 ಬರೆದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಥರ ಇರುತ್ತೆ. ಓಕೆ, ಕ್ಯಾರೆಕ್ಟರ್ಸ್ ನೋಡೋಣ. ಕ್ಯಾರೆಕ್ಟರ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ವಿಚ್ ಗ್ಯಾಸ್ ಡೂ ಎ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್? ಇದೊಂದು. ಆಮೇಲೆ ಮಸ್ಟ್ ಬಿ ಈಸಿಲಿ ಆಕ್ಸೆಸಬಲ್ ಅಂದರೆ ಅವೈಲೇಬಲ್ ಅಂದರೆ ವಿಸಿಬಲ್ ಕಾಣಿಸೋದು ಆ ಥರ ಆಗುತ್ತೆ. ಮಸ್ಟ್ ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಆಮೇಲೆ ಬಯೋಗ್ಯಾಸು ಈಸಿ ಟು ಸ್ಟೋರ್ ಮಾಡೋಕ್ಕೆ ಈಸಿ ಆಗಿರಬೇಕು, ಟ್ರಾನ್ಸ್ಪೋರ್ಟೇಷನ್ಗೂ ಈಸಿ ಇರುತ್ತೆ. ಮಸ್ಟ್ ಬಿ ಎಕನಾಮಿಕಲಿ ಅಂದರೆ ನಮಗೆ ಫ್ರೆಂಡ್ಲಿ ಆಗಿರಬೇಕು. ಓಕೆ, ಆಮೇಲೆ ಪಾಯಿಂಟ್ ಪಿ ಅಂದರೆ ಸೆಕೆಂಡ್ ಅಂದರೆ ಇದು ಆಪ್ಷನ್ 2 ಬಿ ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಟು ಮೇಕಿಂಗ್ ಎ ಸೋಲಾರ್ ಸೆಲ್? ಸೋಲಾರ್ ಸೆಲ್ ಮಾಡೋದಕ್ಕೆ ಯಾವ ಎಲಿಮೆಂಟ್ ಯೂಸ್ ಮಾಡ್ತೀವಿ ಅಂತ. ಸಿಲಿಕಾನ್ದು ಇದು SI ಅಂತ ಪಿರಿಯಾಡಿಕ್ ಟೇಬಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ರೈಟ್ ಎನಿ 4 ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್. ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ ಇದಕ್ಕೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್. ನೀವು ಇದಕ್ಕೆ 5 ಪಾಯಿಂಟ್ಸ್ ಬರೆದ್ರೆ ಈಸಿ.
ಈಸಿ ಅನ್ನೋದಕ್ಕಿಂತ ಒಂದು ಕಳ್ಕೊಂಡ್ರೂ ಇನ್ನೊಂದ್ರಲ್ಲಿ ಬರುತ್ತೆ ಅನ್ನೋ ಥರ. ಸೊ ಆಯಿತು. ದ ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ ನೋಡೋಣ. ಸೋಲಾರ್ ಸೆಲ್ ಹ್ಯಾವ್ ನೋ ಮೂವಿಂಗ್ ಪಾರ್ಟ್ಸ್. ಸೋಲಾರ್ ಸೆಲ್ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ಆಮೇಲೆ ಲಿಟಲ್ ಮೇಂಟೆನೆನ್ಸ್ ಇರುತ್ತೆ. ಓಕೆ. ವರ್ಕ್ ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟರಿ ವಿತೌಟ್ ದ ಯೂಸ್ ಆಫ್ ಎನಿ ಫೋರ್ಸಿಂಗ್ ಡಿವೈಸಸ್. ಕ್ಯಾನ್ ಬಿ ಸೆಟ್ ಅಪ್ ಇನ್ ರಿಮೋಟ್ ಏರಿಯಾಸ್ ವೇರ್ ಪೀಪಲ್ ಕ್ಯಾನಾಟ್ ರೀಚ್ ಈಸಿಲಿ. ಓಕೆ. ಪೀಪಲ್ ರೀಚ್ ಆಗಬಾರ್ದು, ರೀಚ್ ಆಗದೇ ಇರೋ ಸ್ಪೇಸಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ರಿಮೋಟ್ ಏರಿಯಾಸ್ ಎಲ್ಲ ಮಾಡ್ಕೊಂಡಿರೋದು ಅದಕ್ಕೆಲ್ಲ. ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಹೇಳೋಣ. 4 ಇತ್ತು, ಅದಕ್ಕೆ ಹೇಳಿದ್ದು ನೋಡಿ. ಇಷ್ಟು 4ರಲ್ಲೂ ಒಂದೇನಾದರೂ ಹೋಯ್ತು ಅಂದ್ರೂ ಇನ್ನೊಂದು ಎಕ್ಸ್ಟ್ರಾ ಬರ್ಕೊಬಿಡೋಕ್ಕಾಗುತ್ತೆ. ಸೊ ಕ್ಯಾನ್ ಸೆಟ್ ಅಪ್ ಇನ್ ದೋಸ್ ಏರಿಯಾಸ್ ಟು ವೇರ್ ಲೇಯಿಂಗ್ ಆಫ್ ಪವರ್ ಟ್ರಾನ್ಸ್ಮಿಷನ್ ಲೈನ್ ಈಸ್ ನಾಟ್ ಪಾಸಿಬಲ್. ಓಕೆ. ನೆಕ್ಸ್ಟ್ ಕ್ವಶನ್, 10th ಕ್ವಶನ್ಗೆ ಹೋಗೋಣ. ಡ್ರಾ ದ ರೇ ಡಯಾಗ್ರಾಮ್ to show the image formation by concave lens and the object is kept at 2f1 of the lens with the help of an ray diagram. ಓಕೆ. ಇದೂ ಅಷ್ಟೇ ಏನು ಕೊಟ್ಟಿದ್ದಾರೆ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಅಂದರೆ 2 ಇರುತ್ತೆ ಡಯಾಗ್ರಾಮು. ಆಮೇಲೆ ರೇ ಡಯಾಗ್ರಾಮ್ ವಿತ್ ದ ಹೆಲ್ಪ್ ಆಫ್ ರೇ ಡಯಾಗ್ರಾಮ್. ಆಮೇಲೆ ಇನ್ನೂ ಕೊಟ್ಟಿದ್ದಾರೆ ಮುಂದಕ್ಕೆ ಮೆನ್ಷನ್ ದ ಪೊಸಿಷನ್ಸ್ ಆ್ಯಂಡ್ ನೇಚರ್ ಆಫ್ ಇಮೇಜ್ ಫಾರ್ಮುಡ್. ಪೊಸಿಷನ್ನು ಬರೀಬೇಕು, ನೇಚರ್ ಆಫ್ ಇಮೇಜ್ ಫಾರ್ಮುಡು ಬರೀಬೇಕು. ಸೊ ಡಯಾಗ್ರಾಮಿಗೆ ಮಿನಿಮಮ್ ಅಂದ್ರೂ 2 ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸ್ ಕ್ವಶನ್ ಅಂದರೆ ಡಯಾಗ್ರಾಮ್ಗೆ 2 ಮಾರ್ಕ್ಸು. ಆಮೇಲೆ ಮೆನ್ಷನ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದಿ ಇಮೇಜ್ ಫಾರ್ಮುಡ್ ಅಂತ ಇರುತ್ತೆ, ಅದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಅದೇನು ಹಾಫ್ ಮಾರ್ಕ್ಸ್ ಅಲ್ವಾ, ಬರೀಬೋದು ನೋಡಿದ ತಕ್ಷಣ ನೀನು. ಸೊ ಡಯಾಗ್ರಾಮ್ ಇಲ್ಲಿ ಕೊಟ್ಟಿದ್ದೀನಿ, ಬರೀಬೋದು. ಅಲ್ಲಿ ಪೊಸಿಷನ್ ಆಫ್ ದ ಇಮೇಜ್ ಅಂದರೆ ಟು ಅಲ್ಲಿ ಪೊಸಿಷನ್ ಬಂದಿದೆ ನೋಡಿ ಇಲ್ಲಿ. ಅದೇ ರೇ ಎಲ್ಲ ಪಾಸ್ ಆಗಿ ಡೌನ್ವರ್ಡ್ಸ್ ಹೋದಾಗ 2f2 ಎ ಡ್ಯಾಶ್ ಮೆನ್ಷನ್ ಮಾಡಿದ್ದೀವಲ್ಲ ಅಲ್ಲೇ ಬರೋದು. ಆಮೇಲೆ ನೇಚರ್ ಆಫ್ ದ ಇಮೇಜ್ ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ರಿಯಲ್ ಆಗೇ ಕಾಣಿಸುತ್ತೆ, ಇನ್ವರ್ಟೆಡ್ ಅಂದರೆ ಉಲ್ಟಾ ಕಾಣಿಸುತ್ತೆ ನೋಡಿ. ಆ ರೇಡ್ ಅದು ಲೈನ್ ಐತಲ್ಲ, ಆ ಲೈನಿಂದ ಕೆಳಗಡೆ ಬಂದಿದೆ. ಲೈನ್ ಇನ್ಮೇಲೆ ಬಂದಿದ್ರೆ ರಿಯಲ್ ಆ್ಯಂಡ್ ವರ್ಟೆಡ್ ಅಂತ ಬರ್ತಿತ್ತು, ಬಟ್ ಇನ್ವರ್ಟೆಡ್ ಉಲ್ಟಾ ಆಗಿದೆ. ಓಕೆ. ಆಮೇಲೆ 11th ಕ್ವಶನ್, ಲೆಟ್ ಅಸ್ ಕಂಟಿನ್ಯೂ 11th ಕ್ವಶನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅರ್ತ್ ವೈರ್? ಈಸಿ. ಇಟ್ ಈಸ್ ಆನ್ necessary to connect the electric appliance having metallic body to each wire in domestic electric circuit. Why? Explain. Or illa andre explain experiment related to electromagnetic induced. Mention the difference between direction and alternate current. ಇದು ಅಷ್ಟೇ, 2 ಈಸಿನೇ, ಬಟ್ ನೋಡ್ಕೊಂಡು ಬರೀಬೇಕು ಒಂದು ಸ್ವಲ್ಪ. ಓಕೆ. ಲೆಟ್ ಅಸ್ ಕಂಟಿನ್ಯೂ ದ ಆನ್ಸರ್. ಫಂಕ್ಷನ್ಸ್ ಆಫ್ ಅರ್ತ್ ವೈರ್ ಫಂಕ್ಷನ್ಸ್ ಏನು ಅಂತ ಬರೀಬೋದು. ಇದು ಫಂಕ್ಷನ್ಸ್ ಆಫ್ ಅರ್ತ್ ವೈರು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಮ್ಮಿ ಇರೋದ್ರಿಂದ, ಸೊ ಇದಕ್ಕೆ ಏನು ಮಾಡಿದ್ದಾರೆ, ಒಂದೊಂದು ಪಾಯಿಂಟಿಗೂ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಓಕೆ. ದಿಸ್ ಈಸ್ ಯೂಸ್ಡ್ ಆಸ್ ಸೇಫ್ಟಿ ಮೆಜರ್ ಫಾರ್ ಅಪ್ಲಯನ್ಸ್ ಹ್ಯಾವ್ ಮೆಟಾಲಿಕ್ ಬಾಡಿ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್. ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ಕೊತಾರೆ. ಏನಕ್ಕೆ ಅಂದರೆ ಮೆಟಾಲಿಕ್ ಬಾಡಿ ಇರುತ್ತೆ. ಸೊ ಆಮೇಲೆ ದಿಸ್ ಪ್ರೊವೈಡ್ಸ್ ಎ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಪಾತ್ ಫಾರ್ ದ ಕರೆಂಟ್. ಓಕೆ. ಎನಿ ಲೀಕೇಜ್ ಆಫ್ ಕರೆಂಟ್ ಇನ್ ದ ಅಪ್ಲಯನ್ಸಸ್ ಕೀಪ್ಸ್ it potential to that of the earth and the user may not get electric shock. ಆಮೇಲೆ ಅದೇ ಇವಾಗ ಎಲೆಕ್ಟ್ರಿಕ್ ಶಾಕ್ ಬರಬಾರ್ದು ಅಂತ ಅವ್ರೇನು ಲೀಕೇಜ್ ಆಫ್ ಕರೆಂಟ್ ಅಪ್ಲಯನ್ಸಸ್ ಅದು ಪೊಟೆನ್ಷಿಯಲಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ತಡೆಗಟ್ಟೋ ಥರ ಇಟ್ಟಿರ್ತಾರೆ. ಆಯ್ತು. ಇದು ಮೂರು ಪಾಯಿಂಟ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡ್ಯೂಸ್. ಎಕ್ಸ್ಪೆರಿಮೆಂಟ್ ಅದೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಎಲೆಕ್ಟ್ರೋ ಮೋಟರ್ ಕೊಟ್ಟಿದ್ರು ಅಲ್ಲಿ, ಜನರೇಟರು, ಅದೇ ಥರ ಇಲ್ಲೂ. ಟೇಕ್ ಎ ಕಾಯಿಲ್ ಆಫ್ ಕಾಪರ್ ವೈರ್ ಹ್ಯಾವಿಂಗ್ ಎ ಲಾರ್ಜ್ ನಂಬರ್ ಆಫ್ ಟರ್ನ್ಸ್, ಕನೆಕ್ಟ್ ದ ಎಂಡ್ಸ್ ಆಫ್ ದ ಕಾಯಿಲ್ ಆ್ಯಂಡ್ ಟು ಎ ಗ್ಲಾವೋಮೀಟರ್. ಓಕೆ. ಇದು ಹಾಫ್ ಮಾರ್ಕ್ಸೇ ಬರುತ್ತೆ. ಏನಕ್ಕೆ ಅಂದರೆ ಇದು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ, ಸೊ ಅದಕ್ಕೆ ಹಾಫ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಆಮೇಲೆ ಟೇಕ್ ಎ ಸ್ಟ್ರಾಂಗ್ ಮ್ಯಾಗ್ನೆಟ್ ಆ್ಯಂಡ್ ಮೂವ್ ಇಟ್ ಆನ್ ಪೋಲ್ ಇನ್ ಟು ದ ಕಾಯಿಲ್. ಆಮೇಲೆ ದೇರ್ ಈಸ್ ಎ ಡಿಫ್ಲೆಷನ್ ಇನ್ ದ ನೀಡಲ್ ಆಫ್ ಎ ಗ್ಯಾವೋಮೀಟರ್. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಎ ಕರೆಂಟ್ ಇನ್ ದ ಕಾಯಿಲ್. ಆಮೇಲೆ ಲೈಕ್ವೈಸ್ ವೆನ್ ದ ಮ್ಯಾಗ್ನೆಟ್ ಈಸ್ withdrawn back, then also the needle of the galvanometer deflates and this indicates the presence of electric current. ಈ 4 ಪಾಯಿಂಟ್ ಬರೆದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ. ಆಮೇಲೆ ಇನ್ನೊಂದು ಐತೆ ನೋಡಿ, ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಕ್ಸಿಲರೇಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಫ್ಲೋಸ್ ಇನ್ ದ
ಒನ್ ಡೈರೆಕ್ಷನ್. ಇಲ್ಲಿ ಇದೇನು ಡಿಫ್ರೆನ್ಸ್ ಬರ್ತಿದ್ದೀವಿ ಅಂದರೆ ಕೊಡ್ತಿರೋದೇ 4 ಪಾಯಿಂಟ್ ಆದ್ದರಿಂದ ಇದು ಡಿಫ್ರೆನ್ಸ್ ಬರ್ತಿದ್ದೀವಿ. ಆಲ್ಟರ್ನೇಟ್ ಕರೆಂಟ್ ಅಂದರೆ ಪಿರಿಯಾಡಿಕಲಿ ಆಲ್ಟರ್ನೇಟಿಂಗ್ ಕರೆಂಟ್ ರಿವರ್ಸ್ ಇನ್ ಡೈರೆಕ್ಷನ್. ಇದು ಬರೀಲೇಬೇಕು. ಇದು ಬರೆದ್ರೆ ಡಿಫ್ರೆನ್ಸ್ ಬರೆದ್ರೆ 1 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಇದೊಂದ್ಸಲಿ ನೋಡ್ಕೊಬಿಡಿ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್. 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್ ಎಷ್ಟು ಕೊಡ್ತಾರೆ? 1 ಕೊಡ್ತಾರೆ. ಸೊ ಒಂದೇನು ಆರಾಮಾಗಿ ಬರೀಬೋದು, ಬಟ್ ಇದಕ್ಕೆ ಚಾಯ್ಸಸ್ ಇರಲ್ಲ, ಅದೇ ಟೆನ್ಷನ್ನು. ಓಕೆ, ಇರಲಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಡಿವೈಸಸ್ ಇನ್ ಪ್ಯಾರಲಲ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಎ ಸೀರೀಸ್? ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸ್ ಇನ್ ಎ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಏನು ಅಡ್ವಾಂಟೇಜಸ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಪ್ಯಾರಲಲ್ ಸರ್ಕ್ಯೂಟ್ ಡಿವೈಡ್ಸ್ ಕರೆಂಟ್ ಥ್ರೂ ಎ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್. ವೆನ್ ಒನ್ ಕಾಂಪೊನೆಂಟ್ ಫೇಲ್ಸ್ ದ ಸರ್ಕ್ಯೂಟ್ ಡಸಂಟ್ ಫೇಲ್. ಓಕೆ, ಅರ್ಥ ಆಗಿದೆ ಅನಿಸುತ್ತೆ. ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಸರ್ಕ್ಯೂಟ್ ಡಿಕ್ರೀಸಸ್ ಸೊ ದಟ್ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಗೆಟ್ ಕರೆಂಟ್ ಆಸ್ ಪರ್ ದ ರೆಸಿಸ್ಟೆನ್ಸ್ ರಿಕ್ವೈರ್ಡ್. ಎನಿ 2 ಬರೆದ್ರೆ ಸಾಕು ಅಂತ ಹೇಳಿದ್ದಾರೆ, ಬಟ್ ನಾವಿಲ್ಲಿ 4 ಕೊಟ್ಟಿರೋಣ, ಏನಾಗೋದಿಲ್ಲ. ನೆಕ್ಸ್ಟ್, ಹೌ ಆರ್ ಅಮ್ಮೆಮೀಟರ್ ಆ್ಯಂಡ್ ವೋಲ್ಟೋಮೀಟರ್ ಕನೆಕ್ಟೆಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ವಾಟ್ ಆರ್ ದೇರ್ ಫಂಕ್ಷನ್ಸ್? ಅದು ಫಂಕ್ಷನ್ಸ್ ಏನು ಮತ್ತು ಅದು ಹೆಂಗೆ ಕನೆಕ್ಟ್ ಆಗಿರುತ್ತೆ ಅಂತ ಕೇಳಿದ್ರು. ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಮ್ಮೆಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವೋಲ್ಟೋಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇದು ವೋಲ್ಟೋಮೀಟರ್ ಪ್ಯಾರಲಲ್ ಕಲೆಕ್ಟ್ ಮಾಡಿರ್ತಾರೆ. ಅಮ್ಮೆಮೀಟರ್ ಮೆಜರ್ಸ್ ದ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಆಮೇಲೆ ವೋಲ್ಟೋಮೀಟರ್ ಈ ಮೆಜರ್ಸ್ ಇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್. ಓಕೆ, ಇದು 4 ಪಾಯಿಂಟಿಗೆ ಇದು ಹಾಫ್ ಮಾರ್ಕ್ಸ್. ಅದು ಫಸ್ಟಲ್ಲಿ ಎನಿ 2 ಬರೆದ್ರೆ ಒಂದಕ್ಕೊಂದು ಮಾರ್ಕ್ಸು, ಇನ್ನೊಂದಕ್ಕೆ ಇನ್ನೊಂದು ಮಾರ್ಕ್ಸ್, 2 ಮಾರ್ಕ್ಸ್ ಸಿಕ್ತು. ಇಲ್ಲೊಂದು ಹಾಫ್ ಮಾರ್ಕ್ಸ್, 4 ಮಾರ್ಕ್ಸ್ ಆಯಿತು. ಈಗ 5 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್? ಸ್ಟೇಟ್ ಎನಿ 2 ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು ಅಂತ ಕೇಳಿದೆ. ಲೈಟ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಇಸ್ ಕಾಲ್ಡ್ ರಿಫ್ರಾಕ್ಷನ್ ಆಫ್ ಲೈಟ್. ದ ಡೈರೆಕ್ಷನ್ ಆಫ್ ದ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್ ಚೇಂಜಸ್. ಅದು ಸೆಕೆಂಡ್ ಮೀಡಿಯಮ್ಗೆ ಹೋಯ್ತು ಅಂದರೆ ಅದು ಡೈರೆಕ್ಷನ್ ಚೇಂಜ್ ಆಗುತ್ತೆ. ಆಮೇಲೆ ಅದು ಲಾಸ್ ಆಫ್ ರಿಫ್ರಾಕ್ಷನ್ ಕೇಳಿದ್ದಾರೆ. ಸೊ ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ಇಂಟರ್ಫೇಸ್ ಆಫ್ 2 ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಲೈನ್ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ದ ಲೈಟ್ ಆಫ್ ಗಿವನ್ color and for the given pair of media sin I is divided by sin R is equals to constant ಅಂತ ಕೊಟ್ಟಿದ್ದಾರೆ. What is refraction index of light ಅಂತ ಕೊಟ್ಟಿದ್ದಾರೆ. So the answer is the ratio of speed of light in air and the speed of light in medium is called refraction index ಅಂತ. Okay, the next question ಮುಂದಕ್ಕೆ ಐತೆ. The refraction index of diamond is 2.42. ಇದ್ರ ಮೀನಿಂಗ್ ಏನು, ಈ ಸ್ಟೇಟ್ಮೆಂಟ್ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಸೊ ಅದೇ ಆನ್ಸರ್ ಬರ್ದಿದ್ದೀವಿ. ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಎನ್ ಏರ್ ಆ್ಯಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಡೈಮಂಡ್ ಈಸ್ 2.42 ಅಂತ ಮೀನಿಂಗ್ ಆಗುತ್ತೆ. ಸೊ ಇದು ಎರಡು ಆಪ್ಷನ್ ಎ ಅಂದರೆ ಫಸ್ಟು 11th ಕ್ವಶನು. ಓಕೆ, 13th ಕ್ವಶನಲ್ಲಿ 2 ಕ್ವಶನ್ಸ್ ಕೊಟ್ಟಿದೆ. ಎರಡಲ್ಲೂ ಮತ್ತೆ ಸಬ್ ಡಿವೈಡ್ ಆಗಿ 2 ಕ್ವಶನ್ ಕೊಟ್ಟಿದೆ. ಸೊ ಅದಕ್ಕೆ ಫಸ್ಟು 3 ಪಾಯಿಂಟ್ ಆಗುತ್ತೆ. 3 ಪಾಯಿಂಟ್ಗೆ 3 ಸೇರಿ 3 ಮಾರ್ಕ್ಸು. ಇದರಲ್ಲಿ 2 ಪಾಯಿಂಟು 2 ಮಾರ್ಕ್ಸ್. So thank you for the visiting this channel and subscribe for more. ಇದೇ ಥರ ಮೋರ್ ಅಪ್ಡೇಟ್ಸು ಮತ್ತು ಇದೇ ಥರ ಕಲ್ತ್ಕೋಬೇಕು, ಇದು ಈಸಿ ಆಗ್ತಿಲ್ಲ ನಮಗೆ, ಇನ್ನೂ ಬೇಕು ಅಂತ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಲೈಕ್ ಮಾಡೋದೆಲ್ಲ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು. ಆಮೇಲೆ ಎಕ್ಸಾಮ್ಸ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತಲೇ ಅನ್ನಿಸ್ತಿದೆ. ಯಾಕಂದರೆ ಮ್ಯಾಥ್ಸು ಅಷ್ಟು ಈಸಿ ಕೊಟ್ಟಿದ್ರು. ನಾನೇನು ಬೇಗನೆ ಬರ್ದ್ಬಿಟ್ಟು ಬಂದ್ಬಿಟ್ಟೆ. ನಾನು ಬೇಗನೆ ಬರ್ದ್ಬಿಟ್ಟು ಅಲ್ಲಿ, ಬಟ್ ನಮ್ಮ ಸೆಂಟರಲ್ಲಿ ಬಿಡಲಿಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ ಬರೀ ಅದು ಇದು ಅಂತಂದ್ರು. ಬರ್ದಿದ್ದೀನಿ ಮ್ಯಾಮ್ ಅಂತ ಕೇಳು, ಪರವಾಗಿಲ್ಲ ಕೂತ್ಕೊಂಡಿದ್ರು, ಇಲ್ಲ ಎಲ್ಲ ನೋಡ್ಕೋ ಅದು ಇದು ಅಂತಿದ್ರು. ಸೊ ಥ್ಯಾಂಕ್ ಯು.